ಇವತ್ತಿನ ಈ ಒಂದು ವಿಡಿಯೋ ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳಿಗೂ ಹಾಗೂ ಶಿವಣ್ಣನವರ ಅಭಿಮಾನಿಗಳಿಗೆಂದೇ ಮೀಸಲಿಡಲಾಗಿದೆ. ಹೌದು, ಇವತ್ತು ನಮ್ಮ ಸ್ಯಾಂಡಲ್ವುಡ್ನ ಕರುನಾಡ ಚಕ್ರವರ್ತಿ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬರ್ತ್ಡೇ. 64 ವರ್ಷ ವಯಸ್ಸಾಗಿದ್ರು ಕೂಡ ಅವರಿಗೆ ಇವತ್ತಿನ ಯಂಗ್ ಆಕ್ಟರ್ಸ್ಗೆ ಕಾಂಪಿಟೇಷನ್ ಕೊಡುವ ಎನರ್ಜಿ ಕಿಂಗ್ ಅಂದ್ರೆ ಅದೇ ನಮ್ಮ ಶಿವಣ್ಣ. ಇವರ 100ಕ್ಕೂ ಹೆಚ್ಚು ಸಿನಿಮಾಗಳ ಜರ್ನಿಯಲ್ಲಿ ಕನ್ನಡ ಚಿತ್ರರಂಗದ ಹಿಸ್ಟರಿಯಲ್ಲೇ ಮೈಲಿಗಲ್ಲಾಗಿ ಉಳಿದಿರ್ತಕ್ಕಂಥ ಕೆಲವೊಂದು ಸಿನಿಮಾಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ನೋಡೋದಾದರೆ ನಮ್ಮ ಲೀಸ್ಟ್ನಲ್ಲಿ ಅಂದರೆ ಮೊದಲನೆಯದು ಶಿವಣ್ಣ ಅವರ ಫಸ್ಟ್ ಸಿನಿಮಾ ಅಂದರೆ ಅದು ಆನಂದ್. ಇದು 1986ರಲ್ಲಿ ರಿಲೀಸ್ ಆಯಿತು. ಈ ಒಂದು ಪಿಕ್ಚರ್ನಲ್ಲಿ ಅದ್ಭುತ ಆ್ಯಕ್ಟಿಂಗ್ ಮತ್ತು ಡ್ಯಾನ್ಸ್ ಮೂಲಕ ಸ್ಯಾಂಡಲ್ವುಡ್ಗೆ ಭರ್ಜರಿಯಾಗಿ ಶಿವಣ್ಣನವರು ಎಂಟ್ರಿ ಕೊಟ್ಟರು. ಸೊ ಈ ಸಿನಿಮಾ ಸೂಪರ್ ಹಿಟ್ ಆಗಿದ್ದಷ್ಟೇ ಅಲ್ಲ, ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಪಟ್ಟವನ್ನು ಕೂಡ ತರಲು ಈ ಒಂದು ಮೂವಿ ಕಾರಣವಾಯಿತು ಎಂದೇ ಹೇಳಬಹುದು. ನಂತರ ಬಂದಿರತಕ್ಕಂಥ ಮೂವಿ ರಥಸಪ್ತಮಿ. ಇದು 1986ರಲ್ಲಿ ರಿಲೀಸ್ ಆಯಿತು. ಆನಂದ್ ಬೆನ್ನಲ್ಲೇ ಬಂದ ಈ ಒಂದು ಮೂವಿ ಕೂಡ ಶಿವಣ್ಣನವರ ಹ್ಯಾಟ್ರಿಕ್ ಹೀರೋ ಪಟ್ಟ ತರಲು ಕಾರಣವಾಯಿತು. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಮನ ಮೆಚ್ಚಿದ ಹುಡುಗಿ. ಇದು 1987ರಲ್ಲಿ ರಿಲೀಸ್ ಆಯಿತು. ಈ ಮೂವಿ ಹಳ್ಳಿಯ ವಾತಾವರಣದ ಬಗ್ಗೆ ಹೇಳುತ್ತಾ ಎಮೋಷ್ನಲ್ ಲವ್ ಸ್ಟೋರಿ ಬಗ್ಗೆ ಹೇಳಿತು. ಸೊ ಇಡೀ ಕರ್ನಾಟಕದ ಫ್ಯಾಮಿಲಿಯ ಆಡಿಯನ್ಸ್ ಅನ್ನು ಈ ಮೂವಿ ಗೆದ್ದಿತ್ತು. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಅದು ಓಂ ಮೂವಿ. 1995ರಲ್ಲಿ ರಿಲೀಸ್ ಆಯಿತು. ಈ ಮೂವಿ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಬದಲಿಸಿತು. ಓಂ ಬರೋದಕ್ಕಿಂತ ಮುಂಚೆ ಮತ್ತು ಓಂ ಬಂದಮೇಲೆ ಅಂತಲೇ ಪ್ರತ್ಯೇಕ ಮಾಡ್ಬೋದು. ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಮೂವಿಯನ್ನು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಶಿವಣ್ಣನವರು ಅಬ್ಬರಿಸ್ತಾರೆ ಆ ಕ್ಯಾರೆಕ್ಟರ್ನಲ್ಲಿ. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಜನುಮದ ಜೋಡಿ. ಇದು 1996ರಲ್ಲಿ ರಿಲೀಸ್ ಆಯಿತು. ಹೌದು, ಶಿವಣ್ಣನವರು 1995ರಲ್ಲಿ ಓಂ ಅನ್ನೋ ಮಾಸ್ ಮೂವಿ ತೆಗೆದ ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಅದೇ ಜನುಮದ ಜೋಡಿ. ಈ ಮೂವಿ ಪ್ರೇಮ ಕಥೆ ಹಾಗೂ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರ ಪ್ರೇಕ್ಷಕರಲ್ಲಿ ಕಣ್ಣಲ್ಲಿ ನೀರನ್ನೇ ತರಿಸ್ತು ಎಂದು ನಾವು ಹೇಳ್ಬೋದಾಗಿದೆ. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಅದೇ ತವರಿಗೆ ಬಾ ತಂಗಿ. ಇದು 2002ರಲ್ಲಿ ರಿಲೀಸ್ ಆಯಿತು. ಸೊ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾಗಳಲ್ಲಿ ಬಂದಿರತಕ್ಕಂಥ ಈ ಮೂವಿ ಶಿವಣ್ಣ ಮತ್ತು ರಾಧಿಕಾ ಅವರ ಕಾಂಬಿನೇಷನ್ನಲ್ಲಿ ಇಡೀ ಕರ್ನಾಟಕದ ಫ್ಯಾಮಿಲಿ ಆಡಿಯನ್ಸನ್ನು ಏನು ಮಾಡುತ್ತೆ ಅಂದರೆ ಅವರ ಮನವನ್ನು ಗೆದ್ದಿತು. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಜೋಗಿ. ಇದು 2005ರಲ್ಲಿ ಬಂತು. ಡೈರೆಕ್ಟರ್ ಪ್ರೇಮ್ ಕಲ್ಪನೆಯ ಜೋಗಿ ಸಿನಿಮಾ ಸೃಷ್ಟಿಸಿದ ಕ್ರೇಜ್ ಅಷ್ಟಿಷ್ಟಲ್ಲ, ತಾಯಿ ಮಗನ ಸೆಂಟಿಮೆಂಟ್ ಹಾಗೂ ಅಂಡರ್ ವರ್ಲ್ಡ್ ಮಾಸ್ ಎಲಿಮೆಂಟ್ಸ್ ಎರಡೂ ಕೂಡ ಸೇರಿ ಈ ಸಿನಿಮಾ ಸ್ಯಾಂಡಲ್ವುಡ್ನ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಗಳಲ್ಲಿ ಒಂದಾಯಿತೆಂದೇ ಹೇಳ್ಬೋದು. ನಂತರ ಬಂದಿರತಕ್ಕಂಥ ಮೂವಿ ಟಗರು ಮೂವಿ. ಈ 2018ರಲ್ಲಿ ರಿಲೀಸ್ ಆಯಿತು. ಸೂರಿ ಡೈರೆಕ್ಷನ್ನ ಈ ಚಿತ್ರದಲ್ಲಿ ಟಗರು ಶಿವ ಪಾತ್ರದಲ್ಲಿ ಶಿವಣ್ಣನ ಸ್ಟೈಲ್ ಸಾಂಗ್ಸ್ ಮತ್ತು BGM ಥಿಯೇಟರ್ಗಳನ್ನು ನಡುಗಿಸಿಬಿಡುತ್ತೆ ಎಂದು ಹೇಳ್ಬೋದು. ಹೊಸ ಜನರೇಷನ್ಗೂ ಯೂತ್ಸ್ಗೂ ಈ ಶಿವಣ್ಣನಿಂದ ಅಲ್ಟಿಮೇಟ್ ಮಾಸ್ ಐಕಾನ್ ಎಂದೇ ಹೇಳ್ಬೋದು. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ ಜೈಲರ್. 2023ರಲ್ಲಿ ಕೇವಲ 5ರಿಂದ 10 ನಿಮಿಷದ ಕ್ಯಾರೆಕ್ಟರ್ನಲ್ಲಿ ಶಿವಣ್ಣ ಇಡೀ ಥಿಯೇಟರ್ನ ನಡುಗಿಸ್ತಾರೆ. ಸೊ ರಜನಿಕಾಂತ್ ಅವರ ಸಿನಿಮಾದಲ್ಲಿ ಇವರ ಬೌನ್ಸರ್ ಲುಕ್ ಮತ್ತು ಕದರ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ದೊಡ್ಡ ಟ್ರೆಂಡ್ ಕ್ರಿಯೇಟ್ ಮಾಡಿತು. ನಂತರ ಬಂದಿರತಕ್ಕಂಥ ಮೂವಿ ಯಾವುದಪ್ಪ ಅಂದರೆ 2025ರಲ್ಲಿ ಭೈರತಿ ರಣಗಲ್. ಮಫ್ತಿ ಸಿನಿಮಾದ ಭೈರತಿ ರಣಗಲ್ನ ಕ್ಯಾರೆಕ್ಟರ್ ಕ್ರೇಜ್ ನೋಡಿ ಅದಕ್ಕೆ ಅಂತ ಸಪ್ರೇಟ್ ಸಿನಿಮಾ ಮಾಡಲಾಯಿತು. ಕಪ್ಪು ಶರ್ಟ್ ಕಪ್ಪು ಪಂಚೆ ಉಟ್ಟು ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಬಂದರೆ ಸಿಗೋ ಆ ಸಿಳ್ಳೆ ಚಪ್ಪಾಳೆಗಳು ಬೆಲೆ ಕಟ್ಟೋಕ್ಕಾಗಲ್ಲ. ಹೌದು ಫ್ರೆಂಡ್ಸ್, ಓಮಿಂದ ಹಿಡಿದು ಭೈರತಿ ರಣಗಲ್ವರೆಗೆ ಶಿವಣ್ಣನ ಸಿನಿ ಜರ್ನಿ ನಿಜಕ್ಕೂ ಅಮೇಜಿಂಗ್. ಕರುನಾಡ ಚಕ್ರವರ್ತಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.